77ನೇ ಗಣರಾಜ್ಯೋತ್ಸವದಲ್ಲಿ 26 ಕೋಡೆ ಸಭೆ ಪಾಕು ಪಂಜಾಬಿ ಗ್ಯಾಂಗ್ಸ್ಟರ್ಗಳ ಬೆಂಬಲಿತ ಭಯೋತ್ಪಾದಕರ ದಾಳಿ ಆಗ್ಬೋದು ಅಂತ ಗುಪ್ತಚರ ಇಲಾಖೆ ಎಚ್ಚರಿಸಿದೆ. ಹೀಗಾಗಿ ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಈವರೆಗೆ 22 ಜನರನ್ನು ಕೊಂದಿರುವ ಒಂದು ಸಲಗಾನ ಹಿಡಿಯೋಕ್ಕೆ ಜಾರ್ಖಂಡ್ ಸರ್ಕಾರ ಎಲಿಫೆಂಟ್ ಎಮರ್ಜೆನ್ಸಿ ಹಾಕಿದೆಯಂತೆ. ಕಡಾನೆ ಸರಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಎಲ್ಲ ಹಾಕಿದ್ದಾರೆ. ಅದೇನೋ ಗಂಡಾನೆ ಅಂತೆ, ಅದು ಮನುಷ್ಯರನ್ನು ನೋಡಿದ್ರೆ ಸಾಕಂತೆ ನುಗ್ಗಿ ಬಂದು ಬೀಳತ್ತಂತೆ ಎಲ್ಲರ ಮೇಲೆ. ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಪರಿಸರ ಸೂಕ್ಷ್ಮ ಪ್ರದೇಶದ ವಿಸ್ತೀರ್ಣ ಕಡಿತ ಕುರಿತು ಸುಪ್ರೀಂ ಕೋರ್ಟ್ಗೆ ಉನ್ನತಾಧಿಕಾರ ಸಮಿತಿ ವರದಿ ಕೊಟ್ಟಿದೆ. ನೋಡೋಣ, ಈ ವಿಚಾರಣೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಚಿವ ಜಬೀರ್ ಆಪ್ತಾ ಸರ್ಫರಾಜ್ ಖಾನ್ ಮನೆಯಲ್ಲಿ ಅವತ್ತು ದಾಳಿ ಮಾಡಿದಾಗ 14 ಕೋಟಿ 38 ಲಕ್ಷ ಮೌಲ್ಯದ ಆಸ್ತಿ ಅಂತೆ, 8 ಕೋಟಿ ಮೌಲ್ಯದ 37 ಎಕರೆಯ ಜಮೀನು ಪತ್ರ, 4 ಮನೆ, 2 ಕೋಟಿ 99 ಲಕ್ಷ ಚಿನ್ನದ ಮೌಲ್ಯದ ಚಿನ್ನಾಭರಣ ಎಲ್ಲ ಸಿಕ್ಕಿದೆ. ಅಶ್ಲೀಲ ಕಮೆಂಟ್ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೋರ್ಟ್ ನೋಟಿಸ್ ಕೊಟ್ಟು ಒಂದು ಹೇಳಿಕೆ ದಾಖಲಿಸುವಂತೆ ಸೂಚಿಸಿದೆ. ಚಿತ್ರದುರ್ಗ ಖಾಸಗಿ ಬಸ್ ದುರಂತದ ಬಳಿಕ ಬಸ್ ಮಾಲೀಕರು, ಬಾಡಿ ಬಿಲ್ಡಿಂಗ್ ಕಂಪನಿಗಳ ಮಾಲೀಕರು ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಸಚಿವ ರಾಮಲಿಂಗಾರೆಡ್ಡಿ ಸಭೆ ಮಾಡಿ ಸ್ಲೀಪರ್ ಬಸ್ಗಳಲ್ಲಿ ಚಾಲಕರ ಹಿಂಬದಿ ಡೋರು ಓಪನ್ನು, ಅಗ್ನಿಶಾಮಕ ಸ್ಥಳದ ಅಳವಡಿಕೆ ಸಾಧನಗಳದ್ದು, ಪ್ರಯಾಣಿಕರ ಸೇಫ್ಟಿ ಎಲ್ಲ ಮತ್ತು FC ಎಲ್ಲ ಹೆಂಗೆ ಮಾಡಬೇಕು ಅಂತೆಲ್ಲ ರೂಲ್ಸನ್ನು ಫ್ರೇಮ್ ಮಾಡ್ತಿದ್ದಾರೆ. ವೆರಿ ಗುಡ್ ಮೂವ್ ಇದು, ಒಳ್ಳೇದು ಮಾಡಿದ್ರಿ ಮಾಡಿಬಿಟ್ಟು. ಇದಷ್ಟನ್ನು ವಿಡಿಯೋ ಮಾಡಿಬಿಟ್ಟು ಎಲ್ಲ ಬರದೇ ಇರೋ ಮಾಲೀಕರು, ಬಸ್ ಮಾಲೀಕರು ಜನರಿಗೆ ಗೊತ್ತಾಗಲಿ ಅಂತ ಪಬ್ಲಿಸೈಸ್ ಮಾಡಿ ಹಾಕಿ, ಇಡೀ ಮೀಟಿಂಗಿಂದೇ ಹಾಕಿ ಜನಕ್ಕೂ ಗೊತ್ತಾಗಲಿ. ಕೊಲ್ಲಿ ರಾಷ್ಟ್ರಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗಲ್ ಮಾಡ್ತಿದ್ರಂತೆ. ಅದಂಗೂ ಮಾಡ್ತಾರಾ? ಹೆಂಗೆ ಮಾಡ್ತಾರೆ? ಡೀಸೆಲನ್ನು ಕಚ್ಚಾ ತೈಲ ಅಲ್ವಾ ಅಲ್ಲಿಂದ ತರೋದು, ಏನಪ್ಪ ಗೊತ್ತಿಲ್ಲ. 17 ಲಕ್ಷ ರೂಪಾಯಿ ಮೌಲ್ಯದ 17,000 ಲೀಟರ್ ಡೀಸೆಲನ್ನು ಟ್ಯಾಂಕರ್ನ ಪೊಲೀಸರು ಈಗ ಜಪ್ತಿ ಮಾಡಿದ್ದಾರೆ. ತಮಿಳುನಾಡು ಚುನಾವಣಾ ಕಣ ರಂಗೇರ್ತಾ ಇದೆ. AMMK ಪ್ರಧಾನ ಕಾರ್ಯದರ್ಶಿ TTV ದಿನಕರನ್ NDA ತೆಕ್ಕೆಗೆ ಸೇರಿಕೊಂಡಿದ್ದಾರೆ. ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಒಂದಾಗಿದ್ದ ಉದ್ಧವ್ ರಾಜ್ ಠಾಕ್ರೆಗೆ ಈಗ ಶಾಕ್. ಪಾಲಿಕೆ ದೊಂಬಿವಿಲಿ ಪಾಲಿಕೆಯಲ್ಲಿ ಮಹಾಯುತಿಗೆ ರಾಜ್ ಠಾಕ್ರೆ MNSನ 5 ಕಾರ್ಪೊರೇಟರ್ಗಳು ಬೆಂಬಲ ಘೋಷಣೆ. ಕಾರಣ ಭಾಳ ಸರಳ, ರಾಜ್ ಠಾಕ್ರೆ ಜೊತೆ ಇದ್ರ ನೆಕ್ಸ್ಟ್ 5 ವರ್ಷ ಭವಿಷ್ಯ ಇಲ್ಲ, ಹಾಗಾಗಿ ಆ ಕಡೆ ಹೋಗಿದ್ದಾರೆ ಅಷ್ಟೇ.